ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಷವರ್ತುಲ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರೊಟೆಸ್ಟ್ಗಿಳಿದಂಥವರ ಜನ್ಮ ಜಾಲಾಡ್ತಾ ಇರುವಂಥ ನಮ್ಮ ಭದ್ರತಾ ಪಡೆ ಎಂತೆಂಥ ಒಂದು ಭಯಾನಕವಾದಂಥ ಸಂಗತಿಗಳನ್ನು ಹೊರಹಾಕ್ತಾ ಇದೆ ಅಂತಂದ್ರೆ ಜಂಗಾಬಲವೇ ಉಡುಗಿ ಹೋಗುತ್ತೆ, ಜೀವ ತತ್ತರಿಸಿ ಹೋಗುತ್ತೆ ಅಂತ. ಜಂತರ್ ಮಂತರ್ನಲ್ಲಿ ಒಮ್ಮೆ ಹೀಗಾಗಿದ್ರೆ ನೋಡಿ, 11 ಗಂಟೆಯವರೆಗೆ ಶನಿವಾರ ಮೋದಿಯವರು ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಂಥವರು ಕೇವಲ 1-1.5 ತಾಸಿನ ಒಳಗಡೆ ದಿಢೀರಂತ ರಾಜೀನಾಮೆ ಪಡೀತಾರೆ ಅಂತ ಆದರೆ ಅದರ ಹಿಂದಿರುವಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ರಿಪೋರ್ಟ್ ಏನು ಅನ್ನೋದನ್ನ 4-6 ವಿಡಿಯೋಗಳಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಎಂತೆಂಥ ಭಯಾನಕವಾದ ಘಟನೆಗೆ ಭಾರತ ಸಾಕ್ಷಿಯಾಗ್ತಾ ಇತ್ತು. ಜುಲೈ 20ನ ಆ ಒಂದು ಹಿಂಸಾಚಾರ ಇಡೀ ಭಾರತದ ಸತ್ತೆಯನ್ನ, ಅಧಿಕಾರವನ್ನ, ಸರ್ಕಾರವನ್ನ ಬುಡಮೇಲು ಮಾಡುವ ಮಟ್ಟಕ್ಕೆ ಅದು ಹೋಗುವ ಸಾಧ್ಯತೆ ಇತ್ತು. ಆ ಕಾರಣಕ್ಕೇನೆ ಕೇಂದ್ರ ಸರ್ಕಾರ ತನ್ನ ಹೆಜ್ಜೆಯನ್ನ ಹಿಂದಿಟ್ಟಾಗೆ ಅನಿಸಿದ್ರೂ ಪರವಾಗಿಲ್ಲ, ಮಣಿದಿದ್ದೇವೆ ಅಂತಂದ್ರೂ ಪರವಾಗಿಲ್ಲ, ಸಿಜೆಪಿ ಅಂತ ದೇಶಭ್ರಷ್ಟರ ಈ ಗ್ಯಾಂಗಿನ ಎದುರು ತಲೆಬಾಗಿದ್ದೇವೆ ಅಂತ ಅಂದುಕೊಂಡ್ರೂ ಪರವಾಗಿಲ್ಲ. ಈ ಹೊತ್ತಿನಲ್ಲಿ ನಾವು ದೇಶವನ್ನ ಕಾಪಾಡಬೇಕು, ಜನರನ್ನ ಕಾಪಾಡಬೇಕು. ಅಲ್ಲಿ ವಿದ್ಯಾರ್ಥಿಗಳ ಮುಖವಾಡ ಇದ್ದಾಗಲೂ ಕೂಡ ಅಮಾಯಕ ವಿದ್ಯಾರ್ಥಿಗಳೂ ಇದ್ದಾರೆ ಅನ್ನುವ ಪ್ರಜ್ಞೆಯಲ್ಲಿ ಸರ್ಕಾರ ಆ ಹೆಜ್ಜೆಯನ್ನ ಇಟ್ಟಿತು. ಮೋದಿಯವರ ಸರ್ಕಾರ, ಅಮಿತ್ ಶಾ, ನಮ್ಮ ಭದ್ರತಾ ಪಡೆ, 12 ವರ್ಷದ ಅವಿಚ್ಛಿನ್ನ ಆಡಳಿತ ಇವೆಲ್ಲವನ್ನು ಪ್ರಶ್ನೆ ಮಾಡುವಂತ ಒಂದು ಸಂಕ್ರಮಣದ ಸ್ಥಿತಿ, ಭಯಾನಕ ಸ್ಥಿತಿ ಕೂಡ ಭಾರತದ ಎದುರು, ವಿಶ್ವದ ಎದುರು ಬಂದು ನಿಂತಿತ್ತು. ಆದರೆ ಅವತ್ತು ಅಮಿತ್ ಶಾ ಮತ್ತು ಮೋದಿಯ ಟೀಮು ತೆಗೆದುಕೊಂಡಂತ ನಿರ್ಧಾರ ಎಂಥ ಒಂದು ಅತ್ಯದ್ಭುತ ನಿರ್ಧಾರ ಅನ್ನೋದಕ್ಕೆ ಇವತ್ತು ಸಾಕ್ಷ್ಯ ಸಿಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರನ್ನ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಿದಾಗಲೇ ನಿಮಗೆ ಅರ್ಥ ಆಗಿರಬೇಕು, ಇಲ್ಲಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ಸಿಜೆಪಿ ಅದೊಂದು ಮುಖ. ಆದರೆ ಆ ಮುಖವಾಡದ ಎದುರು, ಆ ಮುಖದ ಆಳದಲ್ಲಿದ್ದವರು ಎಂತೆಂಥವರು ಅನ್ನೋದು ನಿಮಗೆ UK, ಪಾಕಿಸ್ತಾನ, ಬಾಂಗ್ಲಾದೇಶ, ಕತಾರ್ ಅಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬುಕ್ಕಿಂಗ್ ಆಗಿ ಅದನ್ನ ಸರಬರಾಜು ಮಾಡುವಂಥ ವ್ಯವಸ್ಥೆ ಇರುವ ಇಂಡಿಯನ್ ಆ್ಯಪ್ಗಳಿಗೆ ಫುಡ್ಡನ್ನು ಕಳಿಸುವಂಥ ಒಂದು ಮೆಸೇಜ್ಗಳು ಬರ್ತಾ ಇದ್ವು ಅಂದಾಗ್ಲೇನೆ ನೀವು ಅಂದ್ಕೋಬೇಕು. ಅಮೆರಿಕನ್ಸ್ ಅಲ್ಲಿ ಭಾಗವಹಿಸಿದ್ದಾರೆ ಅಂದುಕೊಂಡಾಗ್ಲೇನೆ ಅಂದ್ಕೋಬೇಕು. ಪಾಕಿಸ್ತಾನದ 400ಕ್ಕೂ ಹೆಚ್ಚು ಹ್ಯಾಂಡ್ಲರ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗುಪ್ತಚರ ಇಲಾಖೆಯ ರಿಪೋರ್ಟ್ ಪೊಲೀಸ್ ಕಮಿಷನರ್ ಹೊರಗೆ ಹಾಕಿದಾಗ್ಲೇನೆ ನಾವು ಅಂದ್ಕೋಬೇಕು. ಇದು ಕೇವಲ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಆಗಿರಲಿಲ್ಲ, ಇದು ಪಕ್ಕಾ ಜೆರಾಕ್ಸ್ ಕಾಪಿ ಆಫ್ ನೇಪಾಳ, ಬಾಂಗ್ಲಾ, ಶ್ರೀಲಂಕಾ. ಅದನ್ನ ಮಾಡಿಯೇ ಸಿದ್ಧ ಅಂತ ಹೊರಟಂಥವರನ್ನ ನಮ್ಮ ಭದ್ರತಾ ಪಡೆಗಳು, ನಮ್ಮ ಗುಪ್ತಚರ ಇಲಾಖೆ, ಸರ್ಕಾರ ಸರಿಯಾದ ಸಮಯದಲ್ಲಿ ಇಟ್ಟಂತ ಹೆಜ್ಜೆ ಒಂದು ಮಹಾ ದುರಂತವನ್ನ, ಮಹಾ ಹಿಂಸಾಚಾರವನ್ನ, ಇಡೀ ಭಾರತಕ್ಕೆ ಬೆಂಕಿ ಹಚ್ಚಲಿಕ್ಕೆ ಹೊರಟಂತ ಕದಿಮರ ಸೊಂಟವನ್ನ, ನಡುವನ್ನ ಮುರಿದ ಕಥೆಯನ್ನ ನಿಮ್ಮೆದುರಿವತ್ತು ನಾನು ಹಂಚ್ಕೋಬೇಕು. ನಾವು ನೀವು ತಿಳಿದದಕ್ಕಿಂತ ಎಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ಪಂಜಾಬಿನ ಪೊಲೀಸರು DGP ಯಾದವ್ ಅವರ ನೇತೃತ್ವದಲ್ಲಿ ISI ಪಾಕಿಸ್ತಾನದ ನೇರ ನಿರ್ದೇಶಿತ ಅಪ್ರಾಪ್ತ 4-5 ಹುಡುಗರನ್ನ ಬಂಧಿಸುವ ಮೂಲಕ ಸಿಜೆಪಿಯ ಪ್ರೊಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳ ಮಾರಣ ಹೋಮ ಮಾಡಲಿಕ್ಕೆ, ಆ ಮೂಲಕ ಭಾರತಕ್ಕೆ ಬೆಂಕಿ ಹಚ್ಚುವ ಕೆಲಸಕ್ಕೆ ISI ನೇರವಾಗಿ ಇಳಿದಿತ್ತು. 2 ಬಹಳ ಮುಖ್ಯವಾದ ಮಾಡ್ಯೂಲ್ಗಳೊಂದಿಗೆ ಅನ್ನೋದನ್ನ ಕ್ರಾಸ್ ಬಾರ್ಡರ್ ಟೆರರಿಸ್ಟ್ ಮಾಡ್ಯೂಲ್, ಅದನ್ನ ಇವತ್ತು ನಿಮ್ಮೆದುರು ಇಡಬೇಕು. ಆ ಮೂಲಕ ನೀವು ಸಿಜೆಪಿಯನ್ನು ಅರ್ಥ ಮಾಡ್ಕೋಬೇಕು. ಆ ಮೂಲಕ ಭಾರತದೊಳಗಿನ ಈ ಪ್ರಕಾಶ್ ರಾಜ್ ಅಥವಾ ಶಬನಾಜ್ಮಿ ಅಂಥ
ಹಿಂದಿ ಚಿತ್ರರಂಗ, ತೆಲುಗು, ತಮಿಳು ಚಿತ್ರರಂಗದ ಈ ಖತರ್ನಾಕ್ ಗ್ಯಾಂಗನ್ನು ನೀವು ಅರ್ಥ ಮಾಡ್ಕೋಬೇಕು. ದೇಶದ ಒಳಗಿನ ದೇಶ ವಿರೋಧಿಗಳು, ದೇಶದ ಹೊರಗಿನ ದೇಶ ವಿರೋಧಿಗಳೊಟ್ಟಿಗೆ ಯಾವ ರೀತಿ ಕೈ ಜೋಡಿಸಿದ್ರು ಅನ್ನುವುದರ ಇಂಚಿಂಚು, ಪಿನ್ ಟು ಪಿನ್ ಮಾಹಿತಿಯನ್ನ ಇವತ್ತು ದೇಶದ ಎದುರು ನಮ್ಮ ಭದ್ರತಾ ಪಡೆಗಳು, ತನಿಖಾ ದಳಗಳು ಹೊರಗೆಡುತ್ತಾ ಇದೆ. ಪಂಜಾಬ್ನಲ್ಲಿ ಬಂಧಿಸಲ್ಪಟ್ಟಂತ ಸುಖದೇವ್ ಸಿಂಗ್, ಸುಕುಮಾನ್ ಸಿಂಗ್, ಹರ್ಮನ್ ಸಿಂಗ್ ಅಲಿಯಾಸ್ ಹಮ್ಮು, ವಂಶ್ ಕುಮಾರ್, ಅನುಮೋಲ್ ಸಿಂಗ್ ಇವರೆಲ್ಲರೂ ಅಪ್ರಾಪ್ತರು. ಇವರು ಎಂಥ ಒಂದು ಭಯಾನಕವಾದಂಥ ಕೆಲಸಕ್ಕೆ ಮುಂದಾಗಿದ್ರು. ಅದಕ್ಕೆ ಪಾಕಿಸ್ತಾನದ ISI ಎಂಥ ಒಂದು ಮಾರ್ಗದರ್ಶನವನ್ನ, ಎಂಥ ಒಂದು ಹ್ಯಾಂಡ್ಲಿಂಗ್ ಅನ್ನ ಮಾಡ್ತಾ ಇತ್ತು ಅನ್ನೋದನ್ನ ನೀವು ಕೇಳಿದರೆ ನಿಮ್ಮ ಜಂಗಾಬಲ ಉಡುಗುತ್ತೆ, ಹೃದಯ ಸ್ತಂಭನ ಆಗತ್ತೆ. ಹಾಗಾದ್ರೆ ಏನು? ನಾವು ನೀವು ತಿಳ್ಕೊಂಡಂತ CJP ಕೇವಲ ವಿದ್ಯಾರ್ಥಿಗಳ ಹಿತವನ್ನ ಕಾಪಾಡಲಿಕ್ಕೆ ಪ್ರೊಟೆಸ್ಟ್ಗಿಳಿದಂಥ ಯಾವುದೇ ಸಂಘಟನೆ ಅಲ್ಲ. ಕೇಜ್ರಿವಾಲ್ ಇರ್ಬೋದು, ರಾಹುಲ್ ಗಾಂಧಿ ಅಂತವ್ರು ಇರ್ಬೋದು, ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅಂತವ್ರು ಇರ್ಬೋದು, ಯೋಗೇಂದ್ರ ಯಾದವ್ ಇರ್ಬೋದು, ಇವರೆಲ್ಲರೂ ಇದರ ಹಿಂದೆ ನಿಂತಿದ್ದಾರೆ ಅನ್ನೋದಕ್ಕೆ ಈ ದೇಶ ನಾಚಿಕೆ ಪಡಬೇಕು, ಈ ದೇಶ ಹೇಸಿಗೆ ಪಡಬೇಕು. ಯಾಕೆಂತಂದ್ರೆ ನಮ್ಮ ದೇಶದ ರಾಜಕೀಯವನ್ನ ಮಾಡ್ತಾ ಇರುವಂಥ ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ಆಡಳಿತ ಪಕ್ಷದ ಕಿವಿ ಹಿಂಡಿ ಈ ದೇಶದ ಅಭಿವೃದ್ಧಿಯ ಚಟುವಟಿಕೆಗೆ ಪೂರಕವಾಗಿ ನಿಲ್ಲಬೇಕಾಗಿದ್ದಂಥ ಜವಾಬ್ದಾರಿ ಮತ್ತು ನೈತಿಕತೆಯನ್ನ ಹೊಂದಿರುವಂಥ ಈ ಪಕ್ಷಗಳು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೇಶದ್ರೋಹಿಗಳೊಟ್ಟಿಗೆ ಎಲ್ಲೋ ಒಂದು ಕಡೆ ಕೈ ಜೋಡಿಸ್ತಾರೆ ಅಂತ ಆದರೆ ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಹಾಗೆಯೇ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ, ನೇರವಾಗಿ ಕಮೆಂಟ್ ಮಾಡಿ. ನೋಡಿ, CJP ಪ್ರೊಟೆಸ್ಟು 36 ದಿನ ನಡೆದದ್ದು ಭಾರತದ ಒಂದು ಸಂಕ್ರಮಣ ಸ್ಥಿತಿ ಅಂತ ನಾನು ಭಾವಿಸ್ತೇನೆ. 12 ವರ್ಷದಿಂದ ಭಾರತವನ್ನ ಸಶಕ್ತ ಭಾರತವಾಗಿ, ಅಭಿವೃದ್ಧಿ ಹೊಂದಿದ ದೇಶವಾಗಿ, ಭಾರತವನ್ನ ಇಡೀ ಪ್ರಪಂಚದಲ್ಲಿ ನಂಬರ್ 1 ಆಗಿ ಕಟ್ಟಬೇಕು ಮತ್ತು ಭಾರತದ ಅಸ್ಮಿತೆ, ಭಾರತದ ಒಂದು ಮೂಲ ನಾಗರಿಕತೆ, ಅದು ಸನಾತನ ಧರ್ಮ ಇರ್ಬೋದು, ನಮ್ಮ ನಂಬಿಕೆಗಳಿರ್ಬೋದು, ನಮ್ಮ ಮಹಾಕಾವ್ಯಗಳಿರ್ಬೋದು, ಇವೆಲ್ಲವನ್ನ ಪುನರುತ್ಥಾನದ ಮಹಾಯಜ್ಞದಲ್ಲಿ ಮತ್ತೆ ಭಾರತದ ನೆಲದಲ್ಲಿ ಕಟ್ಟಬೇಕು ಅಂತ ಹೊರಟಂತ ಮೋದಿಯ ಸರ್ಕಾರವನ್ನ ಏನಕ್ಕೇನ ಉರುಳಿಸಲೇಬೇಕು ಅಂತ ಮಾಡಿದಂಥ ಒಂದು ಮಹಾ ಸಂಚಿನ ಒಂದು ಫಲ ಆಗಿತ್ತು ಅನ್ನೋದರ ಬಗ್ಗೆ ಈಗ ದಾಖಲೆ ಸಿಗ್ತಾ ಇದೆ. ಈ ಕ್ರಾಸ್ ಬಾರ್ಡರ್ ಟೆರರಿಸ್ಟ್ ಮಾಡ್ಯೂಲ್ ಇದರ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಪ್ರಾಪ್ತ 4-5 ಜನರನ್ನ ಪಂಜಾಬ್ನಲ್ಲಿ ಬಂಧಿಸಲಾಗಿದೆ. ಇವರು ಬಂಧನದ ನಂತರ ಬಾಯ್ಬಿಟ್ಟಂತ ಹಕೀಕತ್ತನ್ನ ನೀವು ಕೇಳಿದರೆ ನಾನು ಈಗಾಗಲೇ ಹೇಳಿದಾಗೆ ಹೃದಯ ಸ್ತಂಭನ ಆಗತ್ತೆ. ಯಾಕೆಂತಂದ್ರೆ ಜಂತರ್ ಮಂತರ್ನಲ್ಲಿ ನಡೆದಂಥ ಹಿಂಸಾಚಾರದ ಸಂಸತ್ತಿಗೆ ಮುತ್ತಿಗೆ ಹಾಕುವಂಥ ಒಂದು ಭರಾಟೆಯನ್ನ ತಡೆಯುವುದಕ್ಕಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ಅವರ ಜೀವದ ಹಂಗನ್ನ ತೊರೆದು ಈಗಾಗಲೇ ಪೊಲೀಸರ ಕುಟುಂಬಗಳು ಪ್ರೆಸ್ ಮೀಟ್ ಮಾಡಿದವೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಲ್ಲಿ ಎಂತೆಂಥ ದುರಂತದ ಕಥೆಗಳನ್ನು ಅವರು ಹೊರಗಡೆ ಹಾಕಿದ್ದಾರೆ ಮತ್ತು ಕೋರ್ಟ್ಗೆ ಹೋಗಿದ್ದಾರೆ. ಆ ಮೂಲಕ ತಮ್ಮ ಕುಟುಂಬದ ರಕ್ಷಣೆಗೆ ಮುಂದಾಗಿದ್ದಾರೆ. ಆ ಎಲ್ಲ ಕಥನವನ್ನು ನಿಮ್ಮೆದುರಿಟ್ಟಿದ್ದೇನೆ. ಅಂತ ಸಂದರ್ಭದಲ್ಲಿ ಆದಂಥ ಒಂದು ಲಾಠಿ ಚಾರ್ಜ್ ಅನ್ನ, ಅಶ್ರುವಾಯು ಪ್ರಯೋಗವನ್ನೇ ರಾಹುಲ್ ಗಾಂಧಿ ಅಂತವರು ವಿದ್ಯಾರ್ಥಿಗಳ ಮೇಲೆ ಆದಂಥ ಗೂಂಡಾಗಿರಿ, ಪೊಲೀಸ್ ಗೂಂಡಾಗಿರಿ ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಆಗಿದೆ ಅನ್ನುವ ಹಸಿಯಾದ ಸುಳ್ಳುಗಳ ಮೂಲಕ ಇಡೀದಾದಂಥ ಸಂಸತ್ತಿನ ಅಧಿವೇಶನವನ್ನು ಮತ್ತು ಭಾರತದ ಯುವ ಸಮುದಾಯದ ಮನಸ್ಸನ್ನ ಸುಳ್ಳುಗಳ ಮೂಲಕ ಬೇರೆಡೆಗೆ ತಿರುಗಿಸುವ, ಸೆಳೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ದನ್ನು ನೀವು ಗಮನಿಸಿದ್ದೀರಿ. ಒಮ್ಮೆ ಈಗ ರಾಜಸಾಂಸಿ ಎಂಬಲ್ಲಿ ಬಂಧನಕ್ಕೊಳಗಾದಂಥ ಈ ಸುಕುಮಾನ್ ಸಿಂಗ್, ಸುಖದೇವ್ ಸಿಂಗ್, ಹರ್ಮನ್ ಸಿಂಗ್, ವಂಶ್ ಕುಮಾರ್, ಅನುಮೋಲ್ ಸಿಂಗ್, ಈ ISI ಪ್ರೇರಿತ ನಿರ್ದೇಶಿತ ಈ ಗ್ಯಾಂಗು ಏನು ಕೆಲಸ ಮಾಡ್ತಾ ಇತ್ತು, ಅಂಥವರು ಏನು ಮಾಡ್ಲಿಕ್ಕೆ ಹೊರಟಿದ್ರು ಅನ್ನೋದನ್ನ ನೀವು ಗಮನಿಸಿದರೆ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಟೆರರಿಸ್ಟ್ ಶೆಹಜಾದ್ ಬಾಟಿ ಈ ಮಾಡ್ಯೂಲ್ನನ್ನ
ಕಂಟ್ರೋಲ್ ಮಾಡ್ತಾ ಇದ್ದ. ಇವರ ಕೈಯಲ್ಲಿ ಈಗ ಬಂಧನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ CCTV ಫುಟೇಜು, ಅನುಮಾನಾಸ್ಪದವಾಗಿ ಇವರು ಓಡಾಡ್ತಾ ಇರುವಂಥದ್ದು, ಇವರ ಚಲನವಲನಗಳನ್ನು ಬಹಳಷ್ಟು ಅಬ್ಸರ್ವ್ ಮಾಡಿ ಇವರನ್ನು ಬಂಧಿಸಲಾಗಿದೆ. ಇವರ ಹತ್ರ ಜೀವಂತ ಕಾರ್ಟ್ರೇಜ್ಗಳು, ಪಿಸ್ತೂಲ್ಗಳು ಮತ್ತು ಪೆಟ್ರೋಲ್ ಬಾಂಬ್ಗಳು, ಇನ್ನಿತರ ಹಲವಾರು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. UP ಇನ್ನಿತರ ಪ್ರದೇಶಗಳಿಂದ ಇವರಿಗೆ ನಿರ್ದಿಷ್ಟವಾಗಿ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಗ್ಯಾಂಗ್ ಇತ್ತು ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಇವರಿಗೆ ಎಲ್ಲಿಂದ ಫಂಡಿಂಗ್ ಬರ್ತಾ ಇತ್ತು, ಭಾರತದ ಒಳಗಿನ CJPಯ ಒಂದು ಕನೆಕ್ಷನ್ ಇವರಿಗೆ ಹೇಗಿತ್ತು, ಇಲ್ಲಿಯವರು ಯಾರ್ಯಾರು ಇವರಿಗೆ ಸಹಕರಿಸಿದ್ರು, CJPಯ ಒಳಗಿನ ನಂಟು ಹೇಗಿತ್ತು, ಜಂತರ್ ಮಂತರಕ್ಕೆ ಒಳಗನುಗ್ಲಿಕ್ಕೆ ಹೊರಟಂತ ಒಂದು ಸಂದರ್ಭಕ್ಕೆ ಅಲ್ಲಿ ಸಹಕರಿಸಿದವರು ಯಾರು, ಇವೆಲ್ಲವನ್ನ ಈಗ DGP ಯಾದವ್ ನೇತೃತ್ವದ ತಂಡ ಇಂಚಿಂಚು ಜಾಲಾಡ್ತಾ ಇದೆ. ಭಯಾನಕ ಸತ್ಯ ಹೊರಬೀಳ್ತಾ ಇದೆ. ಈ ಅಪ್ರಾಪ್ತ ಹುಡುಗರು ಹೇಳಿದ ಪ್ರಕಾರ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತ ಪ್ರೊಟೆಸ್ಟ್ನಲ್ಲಿ ಸಶಸ್ತ್ರಧಾರಿಗಳಾಗಿ ಇವರು ಪಾಲ್ಗೊಳ್ಳಬೇಕಿತ್ತು. ಜುಲೈ 20 ಸಂಸತ್ತಿನ ಮುತ್ತಿಗೆಯ ಆ ದಿನಗಳಲ್ಲೂ ಕೂಡ ಇವರು ಯಾವ್ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು ಜನ ಯಾವ್ಯಾವ ಶಸ್ತ್ರಾಸ್ತ್ರಗಳ ಮೂಲಕ ನೀವು ನುಗ್ಗಬೇಕು, ನುಗ್ಗಿ ಅಲ್ಲಿ ಆಸ್ಫೋಟಿಸಬೇಕು, ಕಂಡ ಹಾಗೆ ಗುಂಡು ಹಾರಿಸಬೇಕು, ಅಲ್ಲಿ ವಿದ್ಯಾರ್ಥಿಗಳ ಮಾರಣ ಹೋಮ ನಡೆಯಬೇಕು. ಆ ಮೂಲಕ ಇಡೀ ಭಾರತ ಸರ್ಕಾರದ ಒಂದು ಅಸ್ತಿತ್ವವನ್ನೇ ಅಲ್ಲಾಡಿಸಬೇಕು. ಒಂದು ಲಾಠಿ ಚಾರ್ಜ್, ಒಂದು ಅಶ್ರುವಾಯು ಆದದ್ದಕ್ಕೆ ಇವತ್ತು ಭಾರತದಲ್ಲಿ ಎಂಥ ಹಂಗಾಮವನ್ನು ಸೃಷ್ಟಿಸುವ ಪ್ರಯತ್ನವನ್ನು CJP ಮಾಡ್ತು. CJPಯ ಬೆಂಬಲಿತ ಮತ್ತು ಅದನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇಲ್ಲಿ ಇಂಡಿ ಕೂಟದ ಸದಸ್ಯರು ಎಂತೆಂಥ ಪ್ರಯತ್ನ ಮಾಡಿದ್ರು ಅವನ್ನೆಲ್ಲ ನಾವು ನೋಡಿದ್ದೇವೆ. ಒಮ್ಮೆ ಈ ಗ್ರೂಪು, ಈ ಕ್ರಾಸ್ ಬಾರ್ಡರ್ ಟೆರರಿಸ್ಟ್ ಮಾಡ್ಯೂಲ್ ಏನಾದರೂ ಸಶಸ್ತ್ರ ದಾಳಿಯನ್ನ ಯೋಜಿಸಿದ್ದು ಸಫಲ ಆಗಿದ್ರೆ ಏನಾಗ್ತಿತ್ತು ಯೋಚಿಸಿ. ಅವರು ಏನಾದರೂ ಅದರ ಅಲ್ಲಿಯ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ಆ ದಂಗೆ, ಆ ಒಂದು ಪ್ರೊಟೆಸ್ಟಿನ ಭಾಗವಾಗಿ ಒಳಗೆ ನುಗ್ಗಿದ್ರೆ, ಇವರ ಈ ಪೆಟ್ರೋಲ್ ಬಾಂಬು, ಈ ಪಿಸ್ತೂಲ್ಗಳು, ಈ ಕಾರ್ಟ್ರೇಜ್ಗಳು ಗರ್ಜಿಸಿದ್ದಿದ್ರೆ ಏನಾಗ್ಬೋದಿತ್ತು? ಬಹುಶಃ ನಾವು ಇವತ್ತು ನಿಮ್ಮೊಟ್ಟಿಗೆ ಈ ರೀತಿಯಲ್ಲಿ ಮಾತಾಡುವ ಸ್ಥಿತಿಗತಿಗಳನ್ನು ಕೂಡ ನಾವು ಕಲ್ಪಿಸಲಿಕ್ಕೆ ಸಾಧ್ಯ ಇರಲಿಲ್ವೇನೋ. ಆದರೆ ನಮ್ಮ ದೇಶದ ಭದ್ರತಾ ವ್ಯವಸ್ಥೆ, ನಮ್ಮ ದೇಶದ ಪೊಲೀಸರು ಎಂಥ ಒಂದು ಜೀವದ ಹಂಗನ್ನು ತೊರೆದು ಈ ದೇಶವನ್ನು ಕಾಪಾಡ್ತಾರೆ ಅನ್ನೋದಕ್ಕೆ ಈ ಟೆರರಿಸ್ಟ್ಗಳು, ಈ ಸುಕುಮಾನ್ ಸಿಂಗ್, ಸುಖದೇವ್ ಸಿಂಗ್, ಈ ಹರ್ಮನ್ ಸಿಂಗ್, ಇಂಥ ಟೆರರಿಸ್ಟ್ಗಳು ಇವತ್ತು ಬಂಧನಕ್ಕೆ ಒಳಗಾದ ನಂತರ ಬಾಯಿ ಬಿಟ್ಟದ್ದು ಪರಮ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಇದನ್ನು ರಾಹುಲ್ ಗಾಂಧಿ ಅಂತವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಪೊಲೀಸರ ಮೇಲೆ, ನಮ್ಮ ಸೈನಿಕರ ಮೇಲೆ, ನಮ್ಮ ಭದ್ರತಾ ದಳದ ಮೇಲೆ ಇಲ್ಲ ಸಲ್ಲದ ರಾಜಕೀಯದ ಕೆಸರನ್ನು ಎರಚುತ್ತಾರಲ್ಲ, ಇಂಥವ್ರು ಇದನ್ನು ಅರ್ಥ ಮಾಡ್ಕೋಬೇಕು. ಇದೇ ಸುಕುಮಾನ್ ಸಿಂಗ್ ಹೇಳ್ತಾನೆ, ನಾವು ಎಲ್ಲ ಶಸ್ತ್ರಾಸ್ತ್ರಗಳ ಮೂಲಕ ಜಂತರ್ ಮಂತರನ್ನ ನಾವು ತಲುಪಿದ್ದೆವು, ಆದರೆ ಅಲ್ಲಿಯ ಭದ್ರತಾ ವ್ಯವಸ್ಥೆಯ ಸರ್ಪಗಾವಲು ಅದನ್ನು ಭೇದಿಸಲಿಕ್ಕೆ ನಮಗಾಗಲಿಲ್ಲ, ನಮಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಾವು ಅಂದುಕೊಂಡಂತ ಒಂದು ಹಿಂಸಾಚಾರವನ್ನ, ಆ ವಿದ್ಯಾರ್ಥಿಗಳ ಮಾರಣ ಹೋಮವನ್ನ ನಮಗೆ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ರಣಭೀಕರ ಸತ್ಯವನ್ನ DGP ಯಾದವ್ ಎದುರು ಬಾಯ್ಬಿಟ್ಟಿದ್ದಾನೆ. ಯೋಚನೆ ಮಾಡಿ, ನಮ್ಮ ಭದ್ರತಾ ಪಡೆಗಳು ಇವತ್ತು ಈ ರೀತಿಯಲ್ಲಿ ಕೆಲಸ ಮಾಡದೇ ಇದ್ರೆ ಭಾರತ ಇಷ್ಟು ಸುರಕ್ಷಿತವಾಗಿರ್ತಿತ್ತೆ. ಇದೇ CJP ಆ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದಂಥ ದೇಶದ್ರೋಹಿಗಳ ಒಬ್ಬೊಬ್ಬರನ್ನೂ ಹಿಡಿದು ನೀವು ಅವರ ಚರಿತ್ರೆಯನ್ನ, ಅವರ ಹಿನ್ನೆಲೆಯನ್ನ ನೀವು ಕೆದಕ್ತಾ ಹೋದರೆ ಈ ISI ಗ್ಯಾಂಗಿನ ಹುಡುಗರಿಗೂ, ಪಾಕಿಸ್ತಾನದ ಟೆರರಿಸ್ಟ್ ಗ್ರೂಪಿಗೂ, ಅದರ ಕಾರ್ಯಾಚರಣೆಗೂ ಒಂದೊಂದೇ ಇಂಟರ್ಲಿಂಕು ನಿಮಗೆ ಸಿಗ್ತಾ ಹೋಗುತ್ತೆ. ಆ ಕೆಲಸವನ್ನ ಈಗ ಭಾರತ ಸರ್ಕಾರ, ಗೃಹ ಇಲಾಖೆ, ಅಮಿತ್ ಶಾ ನೇತೃತ್ವದಲ್ಲಿ ಇಂಚಿಂಚು ಕೆದಕಿ ದೇಶದ್ರೋಹಿಗಳ ಹೆಡೆಮುರಿ ಕಟ್ಟುವ ಕೆಲಸವನ್ನ ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲದಲ್ಲಿ ಜೈಷೆ ಮೊಹಮ್ಮದ್ ಗ್ಯಾಂಗ್ ಬಂಧಿಸಲ್ಪಟ್ಟಿತ್ತು. ಒಮ್ಮೆ ಅವರು ಪೊಲೀಸ್ ಡ್ರೆಸ್ ಅಲ್ಲಿ ಬಂದು ಪೊಲೀಸರ ಹೆಸರಿನಲ್ಲಿ ಅವರು ಗುಂಡಾರಿಸಿದ್ರೆ ಏನಾಗ್ತಾ ಇತ್ತು? ಇದೇ ಜೈಷೆ ಮೊಹಮ್ಮದ್ ಘಟನೆಯ ನಂತರ ಈ ISI ಪ್ರೇರಿತ ಮತ್ತು ನಿರ್ದೇಶಿತ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಶಹಜಾದ್ ಭಾಟಿ ಅವನ ನಿರ್ದೇಶನದ ಪ್ರಕಾರ ಎಲ್ಲಾದರೂ ಭದ್ರತಾ ಲೋಪ,
ನಮ್ಮ ಭದ್ರತಾ ಸರ್ಪಗಾವಲು ಛೇದಿಸಲ್ಪಟ್ಟು ಇವರೇನಾದರೂ ಒಳಗೆ ನುಗ್ಗಿದ್ರೆ ಭಾರತದ ಚಿತ್ರವೇ ಬದಲಾಗ್ತಾ ಇತ್ತು. ಬದಲಾಗಿಸುವುದೇ ಅವರ ಉದ್ದೇಶ ಆಗಿದೆ. ಈಗ ಪ್ರಶ್ನೆ ಹುಟ್ಟುಕೊಂಡಿರುವುದು, ಸಿಜೆಪಿಯ ಹೋರಾಟ ನಿಜವಾದ ವಿದ್ಯಾರ್ಥಿಗಳ ಹೋರಾಟವೇ? ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಹುಟ್ಟುಕೊಂಡಿದೆ. ಸಿಜೆಪಿ ಡಿಮಾಂಡ್ ಮಾಡಿದ್ದೇನು? ಯಾವುದನ್ನು ಬೈಫರ್ಕೇಟ್ ಮಾಡಬೇಡಿ, ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಅಲ್ಲಿ ಪಾಲ್ಗೊಂಡಂತ ಎಲ್ಲ ಅವರ ಮೇಲೆ ಹಾಕಿದಂತ FIR ಅನ್ನ ಸಾಮೂಹಿಕವಾಗಿ ತೆಗಿಬೇಕು. ವಿದ್ಯಾರ್ಥಿಗಳು ಹೌದೋ ಅಲ್ವೋ, ವಿದ್ಯಾರ್ಥಿಗಳ ಅಲ್ವೋ ಹೌದೋ, ಈ ತರದ ಯಾವ ವಿಯೋಚನೆಯು ಯಾವ ಬೈಫರ್ಕೇಶನ್ ಮಾಡಬಾರದು. ಹಾಗಾದ್ರೆ ಯಾಕೆ ಈ ಡಿಮಾಂಡ್ ಅನ್ನ ಸಿಜೆಪಿ ಇಟ್ಟಿತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತು? ವಿದ್ಯಾರ್ಥಿಗಳನ್ನ ಮುಟ್ಟಬೇಡಿ, ವಿದ್ಯಾರ್ಥಿಗಳ ಮೇಲೆ FIR ಹಾಕ್ಬೇಡಿ, ಅವರನ್ನ ಸಹಜವಾಗಿ ಆಸ್ ಬಿಟ್ಟು ಕಳಿಸಿ. ಆದರೆ ವಿದ್ಯಾರ್ಥಿಗಳು ಹೌದೋ ಅಲ್ವೋ ಅನ್ನೋದನ್ನ ಚೆಕ್ ಮಾಡಿ, ವಿದ್ಯಾರ್ಥಿಗಳ ಅಲ್ಲದೆ ಇದ್ದವರ ಹೆಡೆಮುರಿ ಕಟ್ಟಿ. ನಡ್ಡಾ ಏನ್ ಹೇಳಿದ್ರು? ನೀಟ್ ಎಕ್ಸಾಮು, ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಹುಡುಕಿ ಅದನ್ನು ಅವರಿಂದ ವಶಪಡಿಸ್ಕೊಳ್ಳಿ. ಒಮ್ಮೆ ಅವರು ನೀಟಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಅಲ್ಲ ಅಂತಾದ್ರೆ ಬಡ್ದು ಒಳಗೆ ಹಾಕಿ ತನಿಖೆ ಮಾಡಿ. ಈಗ ಅದು ಆಗ್ತಾ ಇದೆ. ಅದನ್ನ ಸಿಜೆಪಿ ಒಪ್ಪುತ್ತಾ ಇಲ್ಲ. ಯಾಕೆ? ಹಾಗಾದ್ರೆ ಸಿಜೆಪಿಗೆ ಗೊತ್ತಿತ್ತೇನು? ವಿದ್ಯಾರ್ಥಿಗಳಕ್ಕಿಂತ ವಿದ್ಯಾರ್ಥಿಗಳ ಅಲ್ಲದೆ ಇದ್ದವರು ದೇಶಾಭಿಮಾನ ಮತ್ತು ವಿದ್ಯಾರ್ಥಿ ಸಮೂಹದ ಹಿತವನ್ನ ಕಾಯಬೇಕು ಅಂತ ಟೊಂಕ ಕಟ್ಟಿದವರಕ್ಕಿಂತ ಹೆಚ್ಚಾಗಿ ಮೋದಿಯವರನ್ನ ಇಳಿಸಬೇಕು, ಬಿಜೆಪಿಯನ್ನ ಇಳಿಸಬೇಕು, ಸನಾತನ ಧರ್ಮ, ರಾಮ, ಕೃಷ್ಣ ಇವರನ್ನೆಲ್ಲ ಕಾಲಡಿಗಾಕಿ ಧ್ವಂಸ ಮಾಡಬೇಕು. ಅಂತ ಒಂದು ಖತರ್ನಾಕ್ ಗ್ಯಾಂಗು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಅನ್ನುವ ಪ್ರಜ್ಞೆ ಸಿಜೆಪಿಗೆ ಹಾಗಾದ್ರೆ ಮೊದಲೇ ಇತ್ತೇ? ಈ ಪ್ರಶ್ನೆ ಕಾಡ್ತಾ ಇರೋದು. ಈಗ ಒಂದೊಂದಾಗಿ ಹೊರಗೆ ಬರ್ತದೆ. ಯಾವಾಗ ಖಲಿಸ್ತಾನಿ ಪನ್ನು ಎಂಥ ಆರ್ಥಿಕವಾದ ಆಫರ್ ಅನ್ನು ಇಟ್ಟ ಪಬ್ಲಿಕ್ ಅಲ್ಲಿ, ನೀವು ನಾನು ಹೇಳಿದಾಗೆ ಈ ಕೆಲಸವನ್ನ ಮಾಡಿ ನಾನು ನಿಮ್ಮೊಟ್ಟಿಗಿದ್ದೇನೆ, ಇಷ್ಟು ಕೋಟಿಯನ್ನು ಕೊಡ್ತೇನೆ. ಪ್ರತಿದಿನ ಜರ್ಮನ್ ಕಾಕ್ರೋಚ್ ಧ್ರುವ್ ರಾಟೆ ಅವನು ಲೈವ್ ಅಲ್ಲಿ ಬರ್ತಾ ಇದ್ದ, ನಿರ್ದೇಶನ ಮಾಡ್ತಾ ಇದ್ದ. ಭಾರತದ ಪ್ರಧಾನಿಗೆ ಅಮೆರಿಕನ್ ಇಂಗ್ಲಿಷ್ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಇವನು ಅದೊಂದು ಹಂಗಾಮವನ್ನ ಸೃಷ್ಟಿ ಮಾಡ್ತಾನೆ. ಯಾಕೆ ಬರಬೇಕು? ಭಾರತದ ಪ್ರಧಾನಿ ಭಾರತದ ನೆಲದಿಂದ ಇಂಗ್ಲಿಷ್ ಅನ್ನ ಅದ್ಭುತವಾಗಿ ಮಾತಾಡಿ ಇವತ್ತು ಜಯಿಸ್ಕೊಂಡು ಬಂದಿದ್ದಾರೆ. ಅಮೆರಿಕದ ಸೆನೆಟ್ ನಲ್ಲಿ 12ಕ್ಕೂ ಹೆಚ್ಚು ಸ್ಟ್ಯಾಂಡಿಂಗ್ ಓವೇಶನ್ ಪಡ್ಕೊಂಡಂತ ಅದ್ಭುತವಾದ ಕೀರ್ತಿಯನ್ನ ಪಡ್ಕೊಂಡು ಬಂದಿದ್ದಾರೆ. ಇವನ್ಯಾವನು ಪುಡುಗೋಸಿ ನಮ್ಮ ಭಾರತದ ಪ್ರಧಾನಿಯ ಇಂಗ್ಲಿಶಿನ ಸ್ಲ್ಯಾಂಗ್ ಅನ್ನೋ ಅದರ ಉಚ್ಚಾರದ ಕ್ರಮವನ್ನು ಇವನು ಪ್ರಶ್ನಿಸ್ತಾನೆ ಅಂತ ಆದ್ರೆ, ಇವನು ಯಾರ್ಯಾರೊಟ್ಟಿಗೆ ಇದ್ದ ಅನ್ನುವ ಫೋಟೋಗಳನ್ನು ನೀವು ಗಮನಿಸಿದ್ದೀರಿ. ಜಾರ್ಜ್ ಸೊರೋಸನ ಗ್ಯಾಂಗಿನ ಒಬ್ಬ ಕಾಯಂ ಮೆಂಬರ್ ಅನ್ನೋದು ಈಗಾಗಲೇ ದಾಖಲಾರವಾಗಿ ಪ್ರೂವ್ ಆಗಿದೆ. ಅಂದ್ರೆ ಪನ್ನು, ಧ್ರುವರಾಟೆ, ಆಮೇಲೆ ಈಗಾಗಲೇ ಭಾರತಕ್ಕೆ ಬೇಕಾದಂತ ಟೆರರಿಸ್ಟ್ಗಳು, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡವರು, ರೇಪಿಸ್ಟ್ಗಳು, ಇವರೆಲ್ಲರೂ ಸಿಜೆಪಿಯ ಪ್ರೊಟೆಸ್ಟ್ ಅಲ್ಲಿ ಪ್ರಧಾನವಾದ ಪಾತ್ರವನ್ನ ನಿರ್ವಹಿಸಿದ್ರು. ವಿದೇಶದಿಂದ ಇವರಿಗೆ ಊಟೋಪಚಾರದ ಸರಬರಾಜು ಯಾಕಾಗಬೇಕು? ಸಿಜೆಪಿ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಇಂಗ್ಲೆಂಡ್ ಅಲ್ಲಿ ಯಾಕಾದ್ರೂ ಪ್ರತಿಧ್ವನಿಸಬೇಕು? ಅಮೆರಿಕ ಯಾಕೆ ಸಪೋರ್ಟ್ ಮಾಡಬೇಕು? ಪಾಕಿಸ್ತಾನ ಮತ್ತು ಬಾಂಗ್ಲಾ ಇದರಲ್ಲಿ ಮೇಜರ್ ಆದಂತ ಪಾತ್ರವನ್ನ ನಿರ್ವಹಿಸಬೇಕು ಯಾಕೆ? ಒಮ್ಮೆ ಈ ಟೆರರಿಸ್ಟ್ ಗ್ರೂಪ್ ಸಿಜೆಪಿಯ ಪ್ರೊಟೆಸ್ಟ್ ಅಲ್ಲಿ ಎಂಟ್ರಿನೇ ಆಗಿದ್ದಿದ್ರೆ, ಅಂದ್ರೆ ಎಂಟ್ರಿ ಆಗಿಸುವ ಉದ್ದೇಶವೇ ಅಲ್ಲಿ ಬಹಳ ಮಹತ್ತರವಾಗಿ ಕೆಲಸ ಮಾಡಿತ್ತು. ಯಾಕೆಂತಂದ್ರೆ ಪೊಲೀಸರನ್ನು ಹಂಗಿಸ್ಲಾಗ್ತಾ ಇತ್ತು, ಪೊಲೀಸ್ ಬ್ಯಾರಿಯರ್ ಅನ್ನು ತೆಗೆರಿ ಅಂತ ಹೇಳಲಾಗ್ತಾ ಇತ್ತು. ಸ್ವತಃ ಅಭಿಜಿತ್ ದೀಪ್ಗೆ ಕ್ಯಾಮೆರಾ ತೆಗೆರಿ, CCTV ತೆಗೆರಿ ಅಂತ ಪ್ರತಿ ದಿನ ಪೊಲೀಸರ ಹತ್ರ ಜಗಳ ಮಾಡ್ತಾ ಇದ್ದ. ಯಾಕೆ? ವೈ? ಅಂದ್ರೆ ಇವರೆಲ್ಲರ ಅಂತರಂಗ ಶುದ್ಧವಾಗಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲವೇ ಅಲ್ಲ. ಅರಾಜಕತೆಯನ್ನ, ದೊಂಬಿಯನ್ನ, ಗಲಾಟೆಯನ್ನ, ಹಿಂಸೆಯನ್ನ, ಇಡೀ ಭಾರತದಲ್ಲಿ ಬೆಂಕಿ ಹಾಕುವುದನ್ನ ಅವರು ಉತ್ತೇಜಿಸ್ತಾ ಇದ್ರು, ನಿರೀಕ್ಷಿಸ್ತಾ ಇದ್ರು, ಅದಕ್ಕಾಗೇನೆ ನಿಯೋಜನೆಗೊಂಡಿದ್ರು ಅನ್ನುವಂಥ ಸತ್ಯ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ನೋಡಿ, ಸಿಜೆಪಿ ಅವರ ಹತ್ರ ಈಗಲೇ ಕೇಳ್ತಾ ಇದ್ದಾರೆ, ಜಾರ್ಖಂಡ್ಗೆ ಯಾಕೆ ಹೋಗಿಲ್ಲ, ಕರ್ನಾಟಕಕ್ಕೆ ಯಾಕೆ ಹೋಗ್ಲಿಲ್ಲ, ಪಂಜಾಬ್ಗೆ ಯಾಕೆ ಹೋಗಿಲ್ಲ? ಈ ಅಭಿಜಿತ್ ದೀಪ್ಗೆ ಅಂತ ಈ ಕಚಡ ನನ್ನ ಮಗ ಏನ್ ಹೇಳ್ತಾನೆ, ನಮಗೆ ಟೈಫಾಯ್ಡ್ ಆಗಿದೆ, ನಮ್ಮ ಹುಡುಗರಿಗೂ ಗ್ಯಾಂಗಿಗೂ ತಂಡಕ್ಕೂ ಆರೋಗ್ಯ ತಪ್ಪಿದೆ. ಆದರೆ ಅವನು ಹೇಳಿದ ವಿಡಿಯೋದ 10 ನಿಮಿಷದಲ್ಲಿ ಅವರೆಲ್ಲರೂ ಇವರ ಗ್ಯಾಂಗ್ಗಳು ಸೌರವ್ ದಾಸ್ ನೇತೃತ್ವದಲ್ಲಿ ಹೆಣ್ಮಕ್ಳನ್ನು ಕಟ್ಕೊಂಡು ಮಜಾ ಮಾಡಲಿಕ್ಕೆ
ಮಹಾರಾಷ್ಟ್ರಕ್ಕೆ ಹೋದದ್ದು. ಅಲ್ಲಿ ಬೈಠಕ್ ಅಂತೆ, ಅಂದ್ರೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಅಮರಣಾಂತ ಉಪವಾಸವನ್ನು ಕೈಗೊಂಡಿದ್ದಾರೆ. ಅವರಿಗೆ ಕನಿಷ್ಠ ಮಟ್ಟದ ಪ್ರೊಟೆಕ್ಷನ್ ಇಲ್ಲ. ಒಂದು ಸಣ್ಣ ಟಾರ್ಪಲಿಂಗ್ ಹೊತ್ತುಕೊಂಡು ಮಳೆ ಗಾಳಿ ಚಳಿಯಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ. ಇವರಿಲ್ಲಿ ಅಸೌಖ್ಯದ ನೆಪವನ್ನ ಒಡ್ಡಿ ಮಹಾರಾಷ್ಟ್ರಕ್ಕೆ ಹೋಗಿ ಮಸ್ತಿ ಮಜಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಸಿಜೆಪಿಯ ಒಂದೊಂದೇ ಬೂಟಾಟಿಕೆ, ಮುಖವಾಡ, ಅವರ ನಿಜವಾದ ದೇಶದ್ರೋಹಿ ಬುದ್ಧಿಗಳು ಎಲ್ಲವೂ ಹೊರಗೆ ಬರ್ತಾ ಇದೆ. ಅದರ ಮಧ್ಯೆ ಮೇಜರ್ ಡೆವಲಪ್ಮೆಂಟ್ ಏನು ಅಂತಂದ್ರೆ, ಈ ಎಲ್ಲ ಖತರ್ನಾಕ್ ಗ್ಯಾಂಗಿನ ಇಂಚಿಂಚನ್ನು ಗೃಹ ಇಲಾಖೆ, ನಮ್ಮ ಭದ್ರತಾ ಪಡೆಗಳು, ನಮ್ಮ ಗುಪ್ತಚರ ಇಲಾಖೆ ಹೊರಗೆಳ್ತಾ ಇದೆ. ಸಿಜೆಪಿಯ ಬಣ್ಣ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ. ಸರ್ವನಾಮವು ಮಸಿನುಂಗ್ತಾ ಇದೆ. ಇವರು ವಿದ್ಯಾರ್ಥಿಗಳ ಹೆಸರು, ಆದರೆ ಇವರ ಒಳಗಿನ ಕತೆ ಏನು ಅಂತಂದ್ರೆ, ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ನಿರ್ದೇಶನ, ರಾಹುಲ್ ಗಾಂಧಿ ಅವರ ನಿರ್ದೇಶನ, ಅಭಯ, ಪಾಕಿಸ್ತಾನ ಬಾಂಗ್ಲಾದ ಕುಮ್ಮಕ್ಕು, ಜಾರ್ಜ್ ಸೊರೋಸ್ನ ಫಂಡು, ಚೈನಾದ ಕುಮ್ಮಕ್ಕು, ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮೋದಿಯವರ ಏಳಿಗೆಯನ್ನ, ಭಾರತದ ಅಭಿವೃದ್ಧಿಯನ್ನ, ಸಶಕ್ತತೆಯನ್ನ, ಸಾರ್ವಭೌಮತೆಯನ್ನ ಸಹಿಸಿಕೊಳ್ಳಲಾರದ ಈ ಗುಂಪಿದೆಯಲ್ಲ, ಅವೆಲ್ಲವೂ ಸಿಜೆಪಿಯನ್ನ ಬ್ಯಾಕ್ ಮಾಡಿದ್ದವು ಅನ್ನೋದಕ್ಕೆ ಇವತ್ತು ಇನ್ನೊಂದು ಮರ್ಮಾಘಾತ ಉಂಟು ಮಾಡುವ ಈ ISI ಮಾಡ್ಯೂಲ್ಗಳನ್ನು ಏನು ಬಂಧಿಸಿದ್ದಾರೆ, ಅವರು ಬಾಯಿಬಿಟ್ಟ ಸತ್ಯ ಭಯಾನಕವಾಗಿದೆ. ಈ ಸಿಜೆಪಿಗಳ ಬಣ್ಣವನ್ನು ಸಂಪೂರ್ಣವಾಗಿ ಹೊರಗೆ ಎಳೆದಿದೆ. ಆದ್ದರಿಂದಲೇ ನಾನು ಹೇಳ್ತಾ ಇರುವಂಥದ್ದು, ಭಾರತೀಯ ನಾಗರಿಕರು, ಯುವ ಸಮುದಾಯ, ಜಂಜಿಗಳು ನಿಜವಾಗಿಯೂ ಈ ಸಿಜೆಪಿ ಯಾರು, ಏನು, ಯಾಕೆ, ಅವರ ಪ್ರೊಟೆಸ್ಟ್ ಏನು, 21 ಮಕ್ಕಳು ಸತ್ತು ಇನ್ನೂ ಅದರ ಬಿಸಿ ಆರಿಲ್ಲ, ಇವರು ಪ್ರಧಾನವರ ರಾಜೀನಾಮೆ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಸಂಭ್ರಮಿಸ್ತಾರೆ 7 ಸ್ಟಾರ್ ಹೋಟೆಲ್ನಲ್ಲಿ. ಈಗ ಮಹಾರಾಷ್ಟ್ರ ಕೊಟ್ಟಿದ್ದಾರೆ ರೆಸಾರ್ಟ್ಗಳಿಗೆ ಮೀಟಿಂಗಿನ ನೆಪದಲ್ಲಿ. ಇವರ ಒಟ್ಟು ಐಷಾರಾಮಿ ಜೀವನಕ್ಕೆ ಎಲ್ಲಿಂದ ಯಾರಪ್ಪ ಫಂಡ್ ಮಾಡ್ತಾ ಇದ್ದಾನೆ? ಸೌರವ್ ದಾಸನ ನಿಜವಾದ ಬದುಕಿನ ಐಷಾರಾಮಿತನವನ್ನು ನಿಮ್ಮೆದುರಿಟ್ಟಿದ್ದೇವೆ. ಅಭಿಜಿತ್ ದೀಪ್ಗೆಯ ಅಪ್ಪನ ಸಂಬಳ ಮತ್ತು ಅವನ ಒಟ್ಟು ಆರ್ಥಿಕ ಸ್ಥಿತಿಗತಿಗಳನ್ನು ನಿಮ್ಮೆದುರಿಟ್ಟಿದ್ದೇವೆ. ಆದರೆ ಇವತ್ತು ಅವರು ಉಳಿಯುವ 7 ಸ್ಟಾರ್ 5 ಸ್ಟಾರ್ ಹೋಟೆಲು, ಅವರ ಮಜಾ ಉಡಾಯಿಸುವ ರೀತಿ, ಇದು ಎಲ್ಲಿಂದ? ಎಲ್ಲರಿಗೂ ಗೊತ್ತಿದೆ. ಈಗ ಗೊತ್ತಾಗ್ತಾ ಇದೆ. ಭಾರತದ ಸರ್ಕಾರ ಅದನ್ನು ಗೊತ್ತು ಮಾಡ್ತಾ ಇದೆ. ನೋಡಿ, ನಾವೆಂಥ ಭಾಗ್ಯವಂತರು. ನಾವು ಈ ನೆಲದ ಪುಣ್ಯ. ಒಮ್ಮೆ ಇದೇ ಈ ಗ್ಯಾಂಗು, ಸಶಸ್ತ್ರ ಗ್ಯಾಂಗು, ISI ಪ್ರೇರಿತ ಈ ಗ್ಯಾಂಗು, ಈ ಟೆರರಿಸ್ಟ್ಗಳು, ಈ ಭಯೋತ್ಪಾದಕರು ಮೊನ್ನೆ ಜಂತರ್ ಮಂತರಲ್ಲಿ ಏನಾದರೂ ಎಂಟ್ರಿ ಆಗಿದ್ದಿದ್ರೆ ನಮ್ಮ ಭದ್ರತಾ ಪಡೆ ಅದನ್ನು ಜೀವದ ಹಂಗು ತೊರೆದು ತಡೆದಿದೆ. ಇಲ್ಲವಾದರೆ ಏನಾಗ್ತಿತ್ತು ಹೇಳಿ? ಭಾರತ ಮತ್ತೆ ಮತ್ತೆ ನಾನು ಹೇಳೋದು, ಅದು ತನ್ನನ್ನು ರಕ್ಷಿಸಿಕೊಳ್ಳುವಂಥ ಒಂದು ಯೋಗ ಸಾಧ್ಯತೆಯನ್ನು ಹೊಂದಿದೆ. ಯೋಗ ಸಾಧ್ಯತೆ ಮತ್ತು ಯೋಗ ಪುರುಷ, ಈ ಎರಡರ ಅನುಸಂಧಾನಗೊಂಡಂಥ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೇವೆ. ಮೋದಿ ಮತ್ತು ಅಮಿತ್ ಶಾ ಇರುವಲ್ಲಿಯವರೆಗೆ ಅವರ ಅಧಿಕಾರದ ಒಂದು ಪ್ರಭಾವ ಈ ದೇಶವನ್ನು ಯಾವುದೇ ಖತರ್ನಾಕ್ ಟೆರರಿಸ್ಟ್ಗಳು ಬಂದರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ದಾಖಲೆ ಸಿಕ್ಕಿದೆ, ಪ್ರೂವ್ ಆಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಮುಟ್ಟಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಕಮೆಂಟ್ ಮಾಡಿ. ಈ ದೇಶದ್ರೋಹಿಗಳ ಗುಂಪಿನ ಒಂದು ಅಸಲಿಯತ್ತು ಒಂದೊಂದಾಗಿ ಹೊರಗೆ ಬರ್ತಾ ಇರೋದನ್ನು ಈ ದೇಶದ ಜಂಜಿಗಳು ಅರ್ಥ ಮಾಡ್ಕೋಬೇಕು ಮತ್ತು ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅಭಿವೃದ್ಧಿ ಮತ್ತು ಸಶಕ್ತತೆ, ಆಮೇಲೆ ಇಡೀ ವಿಶ್ವದಲ್ಲೇ ಭಾರತ ತನ್ನ ಪ್ರಾದುರ್ಭಾವವನ್ನು ಪ್ರಭುತ್ವಶಾಹಿಯಾಗಿ ಕಟ್ಟುತ್ತಾ ಇರುವುದರ ಈ ಹೊತ್ತಲ್ಲಿ ಅದನ್ನು ಕೆಡವಲೇಬೇಕು ಅನ್ನುವ ಸ್ವಾರ್ಥ, ರಾಜಕೀಯ ಅಧಿಕಾರ, ಈ ಹಿನ್ನೆಲೆಯಲ್ಲಿ ಬರ್ತಾ ಇರುವಂಥ ಈ ಭ್ರಷ್ಟರನ್ನು, ದ್ರೋಹಿಗಳನ್ನು ಎಂದೂ ಕ್ಷಮಿಸಬಾರದು. ನಮಸ್ತೆ.